ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಲಕ್ಷ್ಮೀ ಪ್ರಪಂಚ. ಇವಾಗ ಏನಾರ ಫಂಕ್ಷನ್ ಆಗಲಿ, ಬರ್ತಡೇ ಪಾರ್ಟಿ ಆಗಲಿ, ಬಿರಿಯಾನಿ ಅಂದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ನಾನು ಚಿಕನ್ ಬಿರಿಯಾನಿ ತೋರಿಸ್ತಿಲ್ಲ ಇಲ್ಲಿ. ಹಳಸಿನ್ಕಾಯಿ ಸೀಸನ್ ಅಲ್ವಾ ಇವಾಗ, ಹಳಸಿನ್ಕಾಯಿ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಪುದೀನ ಕಾಯಿ, ಆಮೇಲೆ ಹಳಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ತಗೊಂಡಿದ್ದೀನಿ. ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಮರಾಠಿ ಮೊಗ್ಗು, ಇನ್ನು ನಮ್ಮ ಮನೇಲಿ ಮಸಾಲೆಗೆ ಅಂತ ತಂದಿದ್ದ ಐಟಮ್ ಇದ್ವಲ್ಲ ಅವನ್ನೆಲ್ಲ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿನ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ ಕುಕ್ಕರಲ್ಲಷ್ಟಲ್ಲಿ. ಎಣ್ಣೆ ಕಾದಿದೆ, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಅದಕ್ಕೆ ಜೀರಿಗೆ ಹಾಕ್ತೆ ಸ್ವಲ್ಪನ. ಮಿಕ್ಸ್ ಮಾಡಿ ತಗೊಂಡಿದ್ನಲ್ಲ ಪುಡಿ, ಪಲಾವ್ ಎಲೆ, ಲವಂಗ, ಚಕ್ಕೆ ಎಲ್ಲನ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಅದನ್ನು ಹಾಕಿದಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಹುರಿಬೇಕು. ಎಣ್ಣೆಲೇ ಈರುಳ್ಳಿ ಪೇಸ್ಟು ಎಲ್ಲ ಬೇಯಬೇಕು ಚೆನ್ನಾಗಿ. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಳಸಿನ್ಕಾಯಿನ ಕೆತ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ದಪ್ಪ ದಪ್ಪ ಕಟ್ ಮಾಡ್ಕೋಬೇಕು. ಸಣ್ಣ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಇವಾಗ ಟೊಮೊಟೊ, ಕಾಯಿ, ಪುದೀನ ಎಲ್ಲನ ರುಬ್ಬಕ್ಕೆ ಹಾಕೊತಾ ಇದ್ದೀನಿ. ಕಡಲೆನೂ ಹಾಕೊತಾ ಇದ್ದೀನಿ. ಎಲ್ಲ ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನಾವು 3 ಜನ ಇರೋದ್ರಿಂದ ಕಡಿಮೆನೇ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಇದ್ದರೆ ಡಬಲ್ ತಗೊಳ್ಳಿ ಅಷ್ಟೇ. ನೋಡಿ, ಇವಾಗ ಕೆತ್ಕಾಯಿನ ಚೆನ್ನಾಗಿ ಹುರಿಬೇಕು. ಅದನ್ನು ಎಣ್ಣೆಲೇ ಚೆನ್ನಾಗಿ ಬೇಯಬೇಕು ಸ್ವಲ್ಪ. ಇಲ್ಲಾಂದರೆ ಆಮೇಲೆ ಬೆಂದಿರಲ್ಲ ಬಿರಿಯಾನಿ ಒಳಗೆ. ಅದಕ್ಕೆ ಇವಾಗಲೇ ಚೆನ್ನಾಗಿ ಹುರಿಬೇಕು. ನಾನು ಹುರಿಲಿ ಅಂತ ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಂಡಾಯ್ತು. ಆಮೇಲೆ ಆಲೂಗೆಡ್ಡೆ, ಬಟಾಣಿ, ಹುಳ್ಳೆಕಾಯಿ, ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವನ್ನ ಹಾಕ್ತಾಯಿದ್ದೀನಿ ಇವಾಗ. ತರಕಾರಿ ಇಲ್ಲಾಂದರೆ ನೀವು ಬರೀ ಕೆತ್ಕಾಯಿನೇ ಯೂಸ್ ಮಾಡ್ಬೋದು. ನಾನು ಚೆನ್ನಾಗಿರುತ್ತೆ ಇತ್ತಲ್ಲ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟಿನ್ನ ಅಂತ ಅಂದರೆ ಚೆನ್ನಾಗಿರುತ್ತೆ ಇದ್ದರೆ ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಒಂದ್ಸಲ. ಇವಾಗ ತರಕಾರಿಗೆಲ್ಲ ಉಪ್ಪು ಹಾಕ್ಬೇಕಲ್ವ, ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹಾಕಿದ್ರೆ ಉಪ್ಪು ಆಗಿರಲ್ಲ, ಅದಕ್ಕೆ ಇವಾಗಲೇ ಹಾಕ್ತಾಯಿದ್ದೀನಿ. ನಮ್ಮೂರಲ್ಲಿ ರಾಮದೇವ್ರ ಜಾತ್ರೆ ಇರೋದ್ರಿಂದ ನಾವು ಬಿರಿಯಾನಿ ತಿನ್ನಲ್ಲ, ನಾನ್ ವೆಜ್ ಯೂಸ್ ಮಾಡಲ್ಲ. ಅದಕ್ಕೇ ವೆಜ್ ಬಿರಿಯಾನಿ ಮಾಡ್ತಿದ್ದೀನಿ, ಕೆತ್ಕಾಯಿ ಬಿರಿಯಾನಿ. ಬಟ್ ಬಿರಿಯಾನಿ ಪೌಡ್ರ್ ಯೂಸ್ ಮಾಡಿಲ್ಲ ನಾನು. ಇವಾಗ ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು 2 ಸ್ಪೂನ್ ಹಾಕಿದ್ದೀನಿ ನಾನು ಖಾರದ ಪುಡಿನ. ನಮ್ಮ ಮನೇಲಿ ಖಾರನೇ ಇರಬೇಕು, ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಯೂಸ್ ಮಾಡಿ. ಅದು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವ, ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕಿದು. ಇಲ್ಲಾಂದರೆ ಹಸ್ಕಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಒಂದು 5 ನಿಮಿಷ ಬಿಡಿ. ಇದನ್ನು ಹಳಸಿನ್ಕಾಯಿ ಸೀಸನಲ್ಲಿ ಮಾಡ್ಬೋದು ಅಷ್ಟೇ. ಇವಾಗೆಲ್ಲ ಬೇಸಿಗೆ ಟೈಮಾಗ ಹಳಸಿನ್ಕಾಯಿ ಸಿಗುತ್ತೆ ಹಳ್ಳಿ ಕಡೆ ಎಲ್ಲ. ಚಿಕನ್ ತಿನ್ನೋ ಥರನೇ ಇರುತ್ತೆ ಇದೂ. ಒಂದು ಬಟ್ಲು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕೆತ್ಕಾಯಿ ಪೀಸು ಚಿಕನ್ ಪೀಸ್ ಥರನೇ ಇರುತ್ತೆ ತಿನ್ನೋಕ್ಕೆ. ನೋಡಿ, ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ತೊಳೆದು. ಬಿರಿಯಾನಿ ಪುಡಿ ಮತ್ತು ಫ್ರೈ ಪುಡಿ ಯೂಸ್ ಮಾಡಬೇಡ್ರಿ. ಯಾಕೆಂದರೆ ಮನೇಲಿ ಮಾಡೋದ್ರಿಂದ ಕೆಮಿಕಲ್ಸ್ ಐಟಮ್ ಜಾಸ್ತಿ ಯೂಸ್ ಮಾಡಬಾರ್ದು. ನ್ಯಾಚುರಲ್ ಫುಡ್ಡೇ ತಿನ್ನಬೇಕು. ಆದಷ್ಟು ಆರೋಗ್ಯಕ್ಕೂ ಒಳ್ಳೆಯದು. ಅವಕ್ಕೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ. ಅಕ್ಕಿ ಹಾಕಿದ್ದಾದ್ಮೇಲೆ ಚೆನ್ನಾಗಿ ತಿರುವಿದ್ದೀನಿ. ಇವಾಗ ಟೊಮೊಟೊ, ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ತಿರುವ್ತಾಯಿದ್ದೀನಿ. ಒಂದು 5 ನಿಮಿಷ ಕುದಿಬೇಕು ಇದು. ಆವಾಗ ನೀರು ಹಾಕಬೇಕು. ಕಾಸಿ ಬಿಸಿನೀರಾದರೂ ಹಾಕ್ಬೋದು. ನಾನು ತಣ್ಣೀರೇ ಹಾಕ್ತಾಯಿದ್ದೀನಿ. ನಾನು ಅಕ್ಕಿ ಬೇಯೋವಷ್ಟು ನೀರು ಹಾಕ್ತಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ತಿರುಗಬೇಕು. ಇದಕ್ಕೆ ಗೋಡಂಬಿ ಹಾಕ್ಕೊಳ್ಳಿ. ನಾನು ಸ್ಕಿಪ್ ಮಾಡಿದ್ದೀನಿ, ಇಲ್ಲ ಹಾಕಿಲ್ಲ. ಏಲಕ್ಕಿ, ಗೋಡಂಬಿ ಹಾಕಿ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಕಡಿಮೆ ಉಪ್ಪು ಹಾಕಿದ್ದೆ, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದಾದಮೇಲೆ ಮತ್ತೆ ತಿರುಗಿಬಿಟ್ಟು ಮುಚ್ಚಳ ಮುಚ್ಚಿ. ಇಲ್ಲಿರೋ ಉಪ್ಪು ಒಂದೇ ಹತ್ರ ಎಲ್ಲ ಉಪ್ಪಾಗಿರುತ್ತೆ. ನಾನು ಒಲೆಯಲ್ಲಿ ಮಾಡ್ತಿದ್ದೆ, ವೀಡಿಯೋ ಮಾಡ್ಬೇಕಂತಲೇ ಗ್ಯಾಸಲ್ಲಿ ಮಾಡಿದ್ದೀನಿ. ಇವಾಗ ನೋಡಿ, ಕುಕ್ಕರ್ ಕೂಗಿದ್ದಾದಮೇಲೆ ತೆಗಿತಾ ಇದ್ದೀನಿ. ಹೆಂಗೆ ಗಮ್ಮಂತಿತ್ತು ಗೊತ್ತಾ. ಫುಲ್ಲು ಹಳಸಿನ್ಕಾಯಿ ಉರಿಯುವಾಗಲೇ ಸ್ಮೆಲ್ ಬತ್ತಿರುತ್ತೆ ಅದು.
ಯಾಕೆಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರ್ತೀವಲ್ಲ, ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಫುಲ್ ಬಿರಿಯಾನಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.